ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೊಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಒಂದು ಕ್ಯಾಲ್ಕುಲೇಟರ್ ಬಗ್ಗೆ ಒಂದು 2 ವಿಡಿಯೋ ಮಾಡಿದ್ದೇನೆ. ಈ ಒಂದು ಬಟನ್ಸ್ ಎಲ್ಲ ಯಾವ ರೀತಿ ಕೆಲಸ ಮಾಡ್ತಾವೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದನ್ನು ಪಾರ್ಟ್ 1 ವಿಡಿಯೋ ಮತ್ತು ಪಾರ್ಟ್ 2 2 ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ಇನ್ನೂ 2 ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಒಂದು ನನ್ನ ಪ್ಲೇಲಿಸ್ಟಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೋಡಿ. ಇದು ಅದರ ಒಂದು ಮುಂದುವರೆದ ಭಾಗ ಪಾರ್ಟ್ 3 ಈ ಒಂದು ವಿಡಿಯೋ. ಪಾರ್ಟ್ 3 ಏನಾಗ್ತದೆ ಅಂತಂದರೆ, ಈ ಒಂದು ವಿಡಿಯೋದಲ್ಲಿ ನಾನು ಏನು ಕೊಡ್ತೇನೆ ಅಂದರೆ, ಈ ಒಂದು ಸ್ವಿಚ್ ಸ್ಲೈಡ್ ಕೀ ಅಂತದ, ಸ್ಲೈಡ್ ಸ್ವಿಚ್ ಅಂತ ಕರೀತಾರೆ. ಸ್ಲೈಡ್ ಸ್ವಿಚ್ ಈ ಒಂದು ಕೀ ನಮಗೆ ಇಲ್ಲಿ ಕಾಣ್ತಿದ್ವಲ್ಲ, ಇವು ಸ್ಲೈಡ್ ಸ್ವಿಚ್ ಕೀ ಅದಾವಲ್ಲ. ಈ ಇಬ್ಬರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಅದನ್ನು ಯಾವ ರೀತಿ ಇದನ್ನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನಾ ಈ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಅದನ್ನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಒಂದು ಕೀ ಯಾವ ರೀತಿ ಕೆಲಸ ಮಾಡ್ತಾವೆ ಅಂತ ಅನ್ನೋದನ್ನು. ಮೊದಲಿಗೆ ಬಂದುಬಿಟ್ಟು ಸ್ನೇಹಿತರೆ, ಇಲ್ಲಿ ಒಂದು ಎಫ್ ಕೀ ಅಂತಿದ್ದಲ್ಲ. ಎಫ್ ಕೀ, ಎಫ್ ಮೀನ್ಸ್ ನಾರ್ಮಲ್ ಆಗಿದೆ. ಇದು ಎಫ್ ಅಂದರೆ ಯಾವುದೇ ರೀತಿ ಕೆಲಸ ಮಾಡಲ್ಲ. ಎಫಲ್ಲಿರಬೇಕು ಅಂದರೆ ಎಫ್ ಮೀನ್ಸ್ ಇದರ ಒಂದು ಲಾಂಗ್ ಫಾರ್ಮ್ ಬಂದುಬಿಟ್ಟು ಫ್ಲೋಟಿಂಗ್ ಅಂತ ಸ್ನೇಹಿತರೆ. ಅದು ಒಂದು ನಾಲ್ಕು ಬಂದುಬಿಟ್ಟು ಫ್ಲೋಟಿಂಗ್ ಅಂತ. ಅದರ ಏನು ಲಾಂಗ್ ಫಾರ್ಮ್ ಅಂತಿರಲ್ಲ, ಅದೇ ರೀತಿ ಅದು ಫ್ಲೋಟಿಂಗ್ ಅಂತ. ಆ ಫ್ಲೋಟಿಂಗ್ ಅಂದರೆ ಯಾವುದೇ ರೀತಿ ಇದು ಯಾವುದೇ ಕೀ ವರ್ಕ್ ಆಗಲ್ಲ. ಅಂದರೆ ಇದಂದರೆ ಇದು ನಾರ್ಮಲ್ ಮೋಡ್ ಇದ್ದಂಗೆ, ಸೇಫ್ ಮೋಡ್ ಇದ್ದಂಗೆ. ಇದು ಯಾವುದೇ ರೀತಿ ಕೆಲಸ ಆಗಂಗಿಲ್ಲ ಈ ಕೀಯಿಂದ. ಜಸ್ಟ್ ಅದು ನೀವು ಆನ್ ಇದ್ದಂಗೆ ಆನ್ ಆಗ್ತದಪ್ಪ ಈ ಒಂದು ಸ್ಲೈಡ್ ಸ್ವಿಚ್ ಕೀ ಅಂತ ಅದರ ಒಂದು ಅರ್ಥ ಆಗ್ತದೆ, ಫ್ಲೋಟಿಂಗ್ ಕೀ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಕಟ್ ಕೀ. ಇಲ್ಲಿ ಕಟ್ ಕೀ ಇದ್ರಲ್ಲಿ ಕಟ್ ಕೀ ಅಂತ ಕಟ್ ಕೀ ಇದನ್ನ ಆಪ್ಷನ್ ಇಡೋಣ. ಇಲ್ಲಿ CUT ಅಂದರೆ CUT ಕಟ್ ಗೊತ್ತಿಗೆ ಕಟ್ ಅಂತ ಅಲ್ಲಿ ಇಡೋಣ. ಈ ಕಟ್ ಕೀ ಎದಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಸ್ನೇಹಿತರೆ, ಇಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿರೋ ಸ್ನೇಹಿತರೆ, ನಿಮಗೆ ಇಲ್ಲೇ ಹೇಳಿದೆ ನಿಮಗೆ ಏನಂತ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇನೆ. 6.234 × 5.326 ಅಂತ ಟೈಪ್ ಮಾಡ್ತೇನೆ ನೋಡಿ ಸ್ನೇಹಿತರೆ. ಈಗ ಟೈಪ್ ಮಾಡ್ತೇನೆ 6.234 × 5.326 = ಹೊಡೆದಾಗ ಇಲ್ಲಿ ಏನಾಗುತ್ತೆ, ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಈ ನಾರ್ಮಲ್ ಎಫ್ ಇದ್ದಾಗ ನೋಡೋಣ. ಈ ಕಟ್ಟಿಗೆ ಬಿಫೋರ್ ನೋಡೋಣ. 6.234 × 5.326 ನೋಡಿ ಸರ್. ಇವಾಗ ನಾವು ಎಫ್ ನಾರ್ಮಲ್ ಯಾವುದೇ ಎಫ್ ಫ್ಲೋಟಿಂಗ್ ಯಾವುದೇ ರೀತಿ ವರ್ಕ್ ಇಲ್ಲ ಈಗ. ಇವಾಗ ಬಂದುಬಿಟ್ಟು ಇದರ ಆನ್ಸರ್ ಬಂದುಬಿಟ್ಟು 33.202284 ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಈ ಒಂದು ಡೆಸಿಮಲ್ ಪಾಯಿಂಟ್ ಅದಾದ್ಮೇಲೆ ಎಷ್ಟು ಡಿಜಿಟ್ ಇದಾವೆ ಅಂದರೆ 1 2 2 4 6 ಡಿಜಿಟ್ ಇದಾವೆ. 2 4 6 ಡಿಜಿಟ್ ಇದಾವೆ. ಇನ್ನೂ ಯಾಕೆ ಇಲ್ಲಿಗೆ ಮುಗೀತದೆ. ಇನ್ನೂ ನೀವು ಜಾಸ್ತಿ ನಂಬರ್ಸ್ ತೊಗೊಂಡ್ಕೊಂಡು ಇನ್ನೂ ಪೂರ ಬರುತ್ತದೆ. ನಮಗೆ ಇಲ್ಲಿ ಡಿಜಿಟ್ ಆದಮೇಲೆ ಅಂದರೆ ಈ ಒಂದು ಡಿಜಿಟ್ ಆದಮೇಲೆ ನಂಬರ್ ಇದಾವಲ್ಲ ಸ್ನೇಹಿತರೆ, ನಮಗೆ ಇಷ್ಟು ನಂಬರ್ ಬೇಡ, ನಮಗೆ 6 ಡಿಜಿಟ್ ಬೇಡ, ನಮಗೆ ಇನ್ನೂ ಕಡಿಮೆ ಬೇಕು. ಅಂದರೆ ನಮಗೆ 4 3 2 1 ಕೊಟ್ಟಿದ್ದಾರೆ, ಇಲ್ಲಿ 0 ಕೊಟ್ಟಿದ್ದಾರೆ. ಇಷ್ಟು ಡಿಜಿಟ್ ಬೇಕಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ 4 ಅಂತ ಅಡ್ಜಸ್ಟ್ ಮಾಡಿದ್ರೆ 3 ಅಂತ ತೆಗೆದುಕೊಂಡಿದ್ದಾರೆ, 3 ಅಂತ. 3 ಅಂತ ಇಲ್ಲಿ 3 ಮೇಲೆ ಈ ಒಂದು ಕೀ ಬಟನ್ ಇಡೋಣ, ಮತ್ತು ಕಟ್ ಮೇಲೆ ಈ ಒಂದು ಬಟನ್ ಇಡೋಣ. ಈ ಒಂದು ಬಟನ್ ಮೇಲೆ ಕಟ್ ಮೇಲೆ ಇಟ್ಟು ಇಲ್ಲಿ ಒಂದು 3 ಡಿಜಿಟ್ ಅಂತ ಇಡೋಣ. ಡಿಜಿಟ್ ಅಂತ ಇಟ್ಟಾಗ ನಮಗೆ ಇವಾಗ ನಾವು ಟೈಪ್ ಮಾಡಿ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ ಸ್ನೇಹಿತರೆ. ಇದರಲ್ಲಿ 6.234 × 5.326 ಎಷ್ಟು ಇಟ್ಟಿದ್ವಿ ನಾವು, ಇಲ್ಲಿ 3 ಇಟ್ಟಿದ್ವಲ್ಲ. ಇಲ್ಲಿ ಡಿಜಿಟ್ ಎಷ್ಟು ಬಂತು, 1 2 3 ನೋಡಿ ಸರ್. 33.123 ಅಷ್ಟೇ ಡಿಜಿಟ್ ಬಂದು ನಿಮಗೆ. ಈ ರೀತಿಯಾಗಿ 4 ಬೇಕಂದ್ರೆ 4 ಡಿಜಿಟ್ ಬೇಕು. ಅಂದರೆ ಈ ಒಂದು ಬಿಂದು ಆದಮೇಲೆ ಎಷ್ಟು ಡಿಜಿಟ್ ಬೇಕಾಗ್ತದಲ್ಲ ನಿಮಗೆ, ಅಷ್ಟು ಡಿಜಿಟನ್ನ ಇಟ್ಕೋಬೋದು. ಒಬ್ರಿಗೆ 4 ಸಾಕು, 3 2 1 ನಿಮಗೆ ಡಿಜಿಟ ಬೇಡಪ್ಪ ಅಂತ ಅದನ್ನು ಇಟ್ಕೊಡ್ಕೋಬೋದು, 0ದಲ್ಲಿ ಇಟ್ಕೋಬೋದು. ಈ ರೀತಿಯಾಗಿ ಏನು ಮಾಡುತ್ತಂದ್ರೆ, ಈ ಒಂದು ಕಟ್ ಮತ್ತು ಈ ಸ್ಲೈಡ್ ಸ್ವಿಚ್ ಡಿಜಿಟ್ ನಂಬರ್ ಇದೆಲ್ಲ, ಇದು ಕಟ್ಟಲ್ಲಿ ಇಡಬೇಕಾಗತ್ತೆ. ಮತ್ತು ಇದನ್ನು 3ರಲ್ಲಿ ಇಟ್ಟಾಗ ನಿಮಗೆ ಎಷ್ಟು ಡಿಜಿಟ್ ಬೇಕೋ ಅಷ್ಟು ಡಿಜಿಟನ್ನು ನೀವು ಎಡಿಟ್ ಮಾಡ್ಕೋಬೋದು. ಅಷ್ಟು ಡಿಜಿಟ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಕಟ್ ಕೀ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಮುಂದಿನ ಕೀಗೆ ಹೋಗೋಣ. ಇವಾಗ ಮುಂದಿನ ಕೀ ಬಂದುಬಿಟ್ಟು ಸ್ನೇಹಿತರೆ, ಎಫ್ ಅಂದರೆ ಇಲ್ಲಿ ಎಸ್ ಅಂದರೆ 5/4. ಇಲ್ಲಿ ನಿಮಗೆ 5/4 ಕಾಣ್ತಿದ್ದಲ್ಲ, 5/4. ಇದನ್ನು ಯಾವ ರೀತಿ ಕೆಲಸ ಆಗುತ್ತೆ ಅಂತಂದು ನೋಡುತ್ತಾ ಹೋಗೋಣ ಅಂದರೆ, 5/4 ಮೀನ್ಸ್ ಅಂದರೆ ರೌಂಡ್ ಫಿಗರ್ ಅಂದರೆ ರೌಂಡ್ ಅಪ್ ಮಾಡೋದು 5 ಅಥವಾ 4ಕ್ಕೆ. ಇದು ರೌಂಡ್ ಆಫ್ ಮಾಡೋದು ಎಫ್ 5/4 ಅಂತ. ಇದನ್ನು ನಾವು 5/4 ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ 5/4 ಇಟ್ಕೋಬೇಕಾಗತ್ತೆ. ಇಲ್ಲಿ ನೀವು 0 ಡಿಜಿಟಿಗೆ ಇಟ್ಕೋಬೇಕಾಗತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತಂತ ನಮಗೆ ತಿಳಿಸ್ತಾ ಹೋಗ್ತೀನಿ. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ.
ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ಇಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಇಲ್ಲಿ 6.234 ಇಂಟು 6.234 ತೆಗೆದುಕೊಂಡಾಗ ಈಕ್ವಲ್ ಟು ಕ್ಲಿಕ್ ಮಾಡಿದಾಗ 39 ಬಂತು ಸ್ನೇಹಿತರೆ. ನೀವು ನಾರ್ಮಲಾಗಿ ಇದನ್ನು ಈ ಒಂದು ಸ್ಲೈಡ್ ಸ್ವಿಚ್ ಕೀ ಯೂಸ್ ಮಾಡಲಾರ್ದಾಗ ಅಂತಂದರೆ 38.862756 ಬರ್ತಿತ್ತು. ಸೊ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಟೋಮೆಟಿಕ್ಕಾಗಿ 39 ಆನ್ಸರ್ ತೆಗೆದುಕೊಂಡಿರ್ತದೆ. ಅಂತಂದರೆ ಈ ಒಂದು 38.86 ಅನ್ನೋದು ರೌಂಡ್ ಫಿಗರ್ ತಾನೇ ತೆಗೆದುಕೊಳ್ತದೆ. ಸೊ 38.86 ಅದರ ನೆಕ್ಸ್ಟ್ ನಂಬರ್ ಯಾವುದು 39, ಆಟೋಮೆಟಿಕಾಗಿ 39 ಅಂತ ತೆಗೆದುಕೊಳ್ತದೆ. ಇನ್ನೊಂದು ತಿಳಿಸ್ತೇನೆ ನಿಮಗೆ. ಸೊ 6.234 ಇಂಟು 6.234 ಈಕ್ವಲ್ ಟು 39. ಅಂದರೆ ಇದು 39 ರೌಂಡ್ ನಿಮಗೆ ಈ ಕೀ ಎಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಈ ಸೊ ನೀವು ಕ್ಯಾಲ್ಕುಲೇಟರ್ನ ನೀವು ಪಾಯಿಂಟ್ ಪೈಸಾ ಇದು 23.50 ಪೈಸಾ, ಸೊ 5.20 ಪೈಸಾ. ಸೊ ಅಂತಲ್ಲಿ ಏನಾಗುತ್ತೆ ರೌಂಡ್ ಫಿಗರ್ ಮಾಡಲಿಕ್ಕೆ ಈ ಒಂದು F5/4 ಅನ್ನುವಂಥ ಒಂದು ಕೀ ನಿಮಗೆ ಯೂಸ್ ಆಗ್ತದೆ ಸ್ನೇಹಿತರೆ. ಸೊ ಇದು ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀರಿ. ಸೊ 5/4 ಇದರ ಒಂದು ಕೀ ಒಂದು ಬಟನ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಮುಂದಿನ ಒಂದು ಬಟನ್ ಸಿಗೋಣ. ಮುಂದಿನ ಒಂದು ಬಟನ್ ಬಂದುಬಿಟ್ಟು ADD2 ಅಂತ ಇಲ್ಲಿ ನಮಗೆ ಕಾಣಿಸಿದೆ ಅಂತ ಅನ್ಕೊತೀನಿ. ADD2 ಅಂತ ಅದಕ್ಕೆ ಸ್ಲೈಡಿಂಗ್ ಮಾಡೋಣ. ಸೊ ADD2 ಬಂದುಬಿಟ್ಟು ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ ಈ ರೀತಿ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. 0.33, 0.23, 0.33 ಪಾಯಿಂಟ್ ಟೋಟಲ್ ಬಂದುಬಿಟ್ಟು 0.89. ಸೊ ಈ ಸಣ್ಣದಾವ ನೀವು ಕೈಲೇ ಲೆಕ್ಕ ಬಡ ಮಾಡ್ತೀರಿ. ಅದೇ ದೊಡ್ಡದಿತ್ತಂದ್ರೆ ಸೊ ನಿಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಅವಾಗ ಈ ಒಂದು ಕೀಯನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಕೀ ಯೂಸ್ ಮಾಡಲಿಕ್ಕೆ ನಿಮಗೆ ಇದು 5/4 ಇರಬೇಕಾಗತ್ತಾ ಒಂದೇ ಒಂದು ಸ್ಲೈಡ್ ಸ್ವಿಚ್ ಬಟನಲ್ಲಿ. ಸೊ ಎರಡನೇದು ಬಂದುಬಿಟ್ಟು ADD2 ಅನ್ನುವಂಥ ಒಂದು ಬಟನ್, ಆ ಒಂದು ನಂಬರ್ ಮೇಲೆ ಈ ಬಟನ್ ಇರಬೇಕಾಗತ್ತೆ. ಸೊ ಇವಾಗ ಅದನ್ನು ವರ್ಕಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ ಇದರ ಎಲ್ಲ 5/4 ಇಟ್ಟಿದ್ದೇನೆ, ಇಲ್ಲಿ ADD2 ಇಟ್ಟಿದ್ದೇನೆ, ಇಲ್ಲಿ 33 ಪ್ಲಸ್ ಆಟೋಮೆಟಿಕ್ ತೊಗೊಂಡ್ಬಿಡ್ತದೆ. ನಾನು 0.33 ಒತ್ತಲಿಲ್ಲ. ಸೊ ಇಲ್ಲಿ ನಾವು ಸ್ಲೈಡ್ ಸ್ವಿಚ್ ಕೀನ ಆನ್ ಮಾಡ್ಕೊಂಡಿದ್ದೆ 0.33 ಪ್ಲಸ್ ಮತ್ತು ಸೊ ಬಟ್ 2-3 ಹೊಡ್ರಿ ಆಟೋಮೆಟಿಕ್ 0.56 ಆಗುತ್ತೆ. ಪ್ಲಸ್ 0.33 ಹೊಡ್ರಿ 0.33 ಹೊಡಕ್ಕೆ ಹೋಗ್ಬಿಡ್ರಿ. ಸೊ 33 ಹೊಡ್ರಿ ಪಾಯಿಂಟ್ ತಾನು ತೆಗೆದುಕೊಬರ್ತದೆ. ಟೋಟಲ್ ಬಂದುಬಿಟ್ಟು 0.89. ಈ ರೀತಿಯಾಗಿ ಅದು ಏನಾಗುತ್ತೆ ಅಂದರೆ ನಿಮಗೆ ಕೆಲಸ ಮಾಡುತ್ತೆ ಅಂತಂದರೆ ನಿಮಗೆ ಏನಾಗುತ್ತೆ ಪಾಯಿಂಟ್ ಒಳಗಿದ್ದಂಥ ಹಿಂದಿನ ಪಾಯಿಂಟ್ ಇರುತ್ತೆ ಈ 0.33, 0.23, 0.56, 0.76 ಈ ರೀತಿ ಇರುವಂಥ ಒಂದು ಸಮ್ಮಗಳನ್ನು ಸೊ ಈ ಒಂದು ADD2 ಈ ಒಂದು ಆಪ್ಷನ್ನ ಈ ಒಂದು ಫಂಕ್ಷನ್ಸ್ ಕೀಯಿಂದ ಏನು ಮಾಡ್ಬೋದು, ಈ ರೀತಿ ಸಮ್ಮಗಳನ್ನು ಕೆಲಸಗಳನ್ನು ಈ ಒಂದು ಕ್ಯಾಲ್ಕುಲೇಟರಲ್ಲಿ ಮಾಡ್ಬೋದು ಸ್ನೇಹಿತರೆ. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಎಫ್ ಕಟ್ಟು F5/4 ಈ ಡಿಜಿಟ್ ನಂಬರ್ಸ್ಗಳು ಇವು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸರ್. ಸೊ ಇನ್ನೂ ನಿಮಗೆ ಏನಾದ್ರ ಬಗ್ಗೆ ಡೌಟ್ಗಳಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಸೊ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ, ಆ ಒಂದು ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನ. ಸೊ ಕೆಲವೊಂದು ಸಬ್ಸ್ಕ್ರೈಬರ್ ಕೇಳಿದ್ರು ಸೊ ಯಾವ ರೀತಿ ಇದು ಕೆಲಸ ಮಾಡೋದು ಅಂತ ಹೇಳಂತಂದರು. ಸೊ ಇವಾಗ ಅದು ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಇನ್ನೂ ಡೀಟೇಲ್ ಬೇಕಪ್ಪ ಅಂತಂದ್ರೆ ಸೊ ಇದನ್ನು ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ವಿಡಿಯೋ ಮಾಡ್ತೇನೆ, ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.